ನನ್ನ ಹೆಸರು ಮಂಜುನಾಥ್ ಅಂತ. ನನಗೆ ಸಿನಿಮಾಗಳ ಬಗ್ಗೆ ಆಸಕ್ತಿ ತುಂಬಾ ಇದೆ. ಭಾಳಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ. ಆದರೆ ನಮಗೆ ಸಾಹಿತ್ಯಿಕವಾಗಿ ಅಥವಾ ಭಾಷೆಗೆ ಸಂಬಂಧಪಟ್ಟವಾಗಿ ನನ್ನ ಆಯ್ಕೆ ಯಾವಾಗಲೂ ಕನ್ನಡ ಸಿನಿಮಾಗಳಾಗಿರ್ತದೆ. ಕನ್ನಡ ಸಿನಿಮಾದಲ್ಲಿ ತುಂಬ ಇಷ್ಟ ಆಗುವಂಥದ್ದು ರಾಜ್ಕುಮಾರ್ ಸಿನಿಮಾಗಳು. ರಾಜ್ಕುಮಾರ್ ಸಿನಿಮಾಗಳು ಭಾಳಷ್ಟು ಮೌಲ್ಯಾಧಾರಿತ ಸಿನಿಮಾಗಳಾಗಿರ್ತವೆ. ಸಿನಿಮಾ ಸಾಮಾಜಿಕ ದೃಷ್ಟಿಕೋನದಲ್ಲೇ ಆಗಲಿ ಅಥವಾ ಬೇರೆ ತಾಂತ್ರಿಕವಾಗಿ ನೋಡೋದ ಸಿನಿಮಾಗಳಲ್ಲಿ ಒಂದು ವೈಚಾರಿಕತೆ, ಒಂದು ಸಾಮಾಜಿಕ ಮೌಲ್ಯಗಳನ್ನ, ಒಂದು ಸಾಮಾಜಿಕ ವಿಚಾರಗಳನ್ನು ಸ್ಪಷ್ಟವಾಗಿ ಒಂದು ಒಳ್ಳೆಯ ಸರಿದಾರಿಗೆ ಹೋಗುವಂಥದ್ದು ನಾಯಕ ಪಾತ್ರಗಳನ್ನು ರಾಜ್ಕುಮಾರ್ ನಿರ್ವಹಿಸಿದ್ರು, ಬೇರೆ ಯಾರು ನಿರ್ವಹಿಸೋದಿಲ್ಲ. ರಾಜ್ಕುಮಾರ್ ಸಿನಿಮಾಗಳನ್ನ ಭಾಳಷ್ಟು 1970ನೇ ಇಸ್ವಿಯಿಂದ ಈಚೆಗೆ ಬಂದಿರುವಂತಹ ಎಲ್ಲ ಕಪ್ಪು ಬೆಳಕು ಕನ್ನಡ ಸಿನಿಮಾಗಳನ್ನ ಎಲ್ಲ ಬಹುತೇಕ ಸಿನಿಮಾಗಳು ನೋಡಿದ್ದೀನಿ. ಅದ್ರ ಹಿಂದಿನ ಸಿನಿಮಾಗಳು ಭಾಳಷ್ಟು ನೋಡಿದ್ದೀನಿ. ಅವರು ಸ್ಟಾರ್ಡಸ್ಟ್ ಅಂದರೆ ಅವ್ರಿಗೆ ತಾರಾ ಬದುಕು ಚೆನ್ನಾಗಿ ಆದ ನಂತರ ಬಂದಿರುವಂಥ ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳು ತುಂಬ ಸಾಮಾಜಿಕ ದೃಷ್ಟಿಕೋನದಿಂದ, ಕೌಟುಂಬಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ ತುಂಬ ಒಳ್ಳೆಯ ಸಿನಿಮಾಗಳು. ಒಂದು ಸಮಾಜಕ್ಕೆ ಆಗಲಿ, ಒಂದು ಕುಟುಂಬಕ್ಕೆ ಆಗಲಿ, ಅಥವಾ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಬಗ್ಗೆ ರಾಜ್ಕುಮಾರ್ ಕೊಟ್ಟಂಥ ದರ್ಶನ ತುಂಬ ದೊಡ್ಡದು ಸಿನಿಮಾಗಳಲ್ಲಿ, ಅವ್ರ ಪಾತ್ರಗಳಲ್ಲಿ. ಒಬ್ಬ ನಾಯಕ ನಟ ಸಮಾಜದ ದೃಷ್ಟಿಕೋನದಲ್ಲಾಗಲಿ, ಒಂದು ಕೌಟುಂಬಿಕ ದೃಷ್ಟಿಕೋನದಲ್ಲೇ ಆಗಲಿ, ರಾಜ್ಕುಮಾರ್ ಒಬ್ಬ ನಾಯಕ ನಟ ಹೇಗಿರಬೇಕು, ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ನಾಯಕನಾಗಿ ಒಂದು ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ರಾಜ್ಕುಮಾರ್ ಮಾತಾಡ್ತಾರೆ. ಅವರು ಯಾವುದೇ ಸಿನಿಮಾಗಳಲ್ಲಿ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ವಿಭಾಗ ಮಾಡೋದಾದರೆ ಭಾಳಷ್ಟು ಒಳ್ಳೆ ಗುಣಗಳೇ ಇರುವಂಥವ್ರು ಮಾತ್ರ ನಾಯಕನಾಗಕ್ಕೆ ಸಾಧ್ಯ ಅನ್ನೋದನ್ನ, ಮತ್ತು ಯಾವುದೇ ದುಶ್ಚಟಗಳಾಗಲಿ, ದುರ್ಬುದ್ಧಿಗಳಾಗಲಿ ನಾಯಕನಲ್ಲಿ ಇರಬಾರ್ದು. ಅಂಥ ಪಾತ್ರಗಳನ್ನೇ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರ ಅಂಥ ಪಾತ್ರಗಳನ್ನೇ ಮುಖ್ಯ ಅಂತ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನೀವು ಯಾವುದೇ ಸಿನಿಮಾಗಳಲ್ಲಿ ಕುಡಿಯೋದಾಗಲಿ, ಅಥವಾ ಸಿಗರೇಟ್ ಸೇದೋದಾಗಲಿ, ಅಥವಾ ವಿಚಾರ ಮಾಡೋದಾಗಲಿ, ಗೂಜಾಡೋದಾಗಲಿ ಎಲ್ಲೂ ವಿಜೃಂಭಿಸೋದಿಲ್ಲ. ಅಥವಾ ಭಾಳಷ್ಟು ಸಾರಿ ನಾಯಕ ನಟ ಅದನ್ನು ಮಾಡೋದೇ ಇಲ್ಲ. ಬಹುತೇಕ ನಾನು ಮಾಡೇ ಇಲ್ಲ ರಾಜ್ಕುಮಾರ್ ಸಿನಿಮಾಗಳಲ್ಲಿ. ಅದು ಭಾಳ ಮುಖ್ಯ ಪ್ಲಸ್ ಪಾಯಿಂಟು. ಆಮೇಲೆ ಒಂದು ಕುಟುಂಬನ ಯಾವ ಥರ ಪ್ರೀತಿಸಬೇಕು, ಒಂದು ಸಮಾಜನ ಯಾವ ಥರ ತಿದ್ದಬೇಕು, ಒಂದು ಸಮಾಜದ ಪರವಾಗಿ ಯಾವ ಥರ ನಿಲ್ಲಬೇಕು, ಯಾವ ಥರ ಹೋರಾಡಬೇಕು ಅನ್ನೋದೇ ಅವ್ರ ಸಿನಿಮಾಗಳ ಪಾತ್ರಗಳು ತೋರಿಸ್ತವೆ. ಅದರಿಂದ ರಾಜ್ಕುಮಾರ್ ಸಿನಿಮಾಗಳು ತುಂಬ ಅದ್ವಿತೀಯವಾದ ಸಿನಿಮಾಗಳು. ನಾನು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬೇರೆ ಬೇರೆ ಪ್ರಖ್ಯಾತವಾದ ನಟರ ಸಿನಿಮಾಗಳನ್ನು ನೋಡಿದ್ದೀನಿ. ನಮ್ಮಲ್ಲೇ ಕನ್ನಡ ಸಿನಿಮಾಗಳಲ್ಲಿ ಭಾಳಷ್ಟು ನಟರನ್ನ ನೋಡಿದ್ದೀನಿ. ಅವ್ರಿಗೂ ಇವ್ರಿಗೂ ಇದ್ದಂಥ ಭಿನ್ನತೆ ಏನಪ್ಪ ಅಂದರೆ, ಒಬ್ಬ ನಾಯಕ ನಟ ಸಂಪೂರ್ಣವಾಗಿ ಬೆಳಕಿನಲ್ಲೇ ಇರ್ತಾನೆ. ಅಂದರೆ ಯಾವುದೇ ಚಟಗಳಾಗಲಿ, ಯಾವುದೇ ಕೆಟ್ಟ ನಡತೆಗಳಾಗಲಿ, ಅನಾಗರಿಕತೆಯಿಂದ ನಡವಳಿಕೆ ತೋರಿಸ್ಕೊಳ್ಳೋದಾಗಲಿ, ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ. ನಾಯಕ ನಟನಿಗೆ ಇರಬೇಕಾದ್ರು ಮತ್ತೆ ಫೈನಲ್ ಆಗಿ ಅದೇ ಗೆಲ್ಲಬೇಕು ಸಿನಿಮಾಗಳಲ್ಲಿ, ಅದೇ ಮುಖ್ಯ ಆಗಿರ್ತದೆ. ಈಗ ಬೇರೆ ನಟರಲ್ಲಿ ಬಂದಾಗ ಅವರು ಬಾರು, ಕ್ಯಾಬ್ರೆ ಅಥವಾ ಜೂಜಾಟ ಇವು ಕೂಡ ಮಿಕ್ಸ್ ಆಗಿರ್ತವೆ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಬರೋದಿಲ್ಲ. ಹಾಗೇನೆ ಒಳ್ಳೇದು ಕೆಟ್ಟದ್ದು ಅಂದರೆ ಸಿನಿಮಾಗಳಲ್ಲಿ ನೆಗೆಟಿವ್ ಇಂಟೆನ್ಷನ್ ಎಲ್ಲೂ ಇರೋದಿಲ್ಲ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಮಾತ್ರ ಇರೋದಿಲ್ಲ. ಬೇರೆಯವ್ರ ಸಿನಿಮಾಗಳಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. ಒಂದು ಸಮಾಜ ಯಾವ ಥರ ಇರಬೇಕು ಅನ್ನೋದನ್ನು ಪ್ರತಿಯೊಂದು ಸಿನಿಮಾ ಪ್ರೊಜೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದು ಕುಟುಂಬ ಹೇಗಿರಬೇಕು ಅನ್ನೋದನ್ನು ಕೂಡ ರಾಜ್ಕುಮಾರ್ ಸಿನಿಮಾಗಳು ಹೇಳ್ತಾರೆ. ಅದರಿಂದ ರಾಜ್ಕುಮಾರೇ ನನಗೆ ತುಂಬ ದೊಡ್ಡ ನಟ. ಮತ್ತು ರಾಜ್ಕುಮಾರ್ ಒಂದು ಯುಗ ಪ್ರವರ್ತಕ ಅಂತ ಹೇಳ್ತಾರೆ.